ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ರೇವಣ್ಣ ಆಯ್ತು, ಪ್ರಜ್ವಲ್ ಆಯ್ತು, ಈಗ ಭವಾನಿ ಸರದಿ. ತಲೆಮರೆಸಿಕೊಂಡ ಭವಾನಿಗಾಗಿ ಹುಡುಕಾಟದ ಜೊತೆ ಅರೆಸ್ಟ್ ವಾರೆಂಟ್ಗೂ ಸಿದ್ಧತೆ ನಡೆಸಿದೆ. ಇತ್ತ ಸುತ್ತ ನಾರಿ ವ್ಯೂಹ ರಚನೆ ಮಾಡಿ ಪ್ರಜ್ವಲ್ಗೆ ಫಜೀತಿ ತಂದಿಟ್ಟಿದೆ. ಜೊತೆಗೆ ಆ ಮೊಬೈಲ್ ಬಗ್ಗೆ ಸಿಗದ ಉತ್ತರದಿಂದ ಎಸ್ಐಟಿ ಕಂಗಾಲಾಗಿದೆ. ಅವ್ಯವಹಾರ ಸರ್ಕಾರದ ಬುಡಕ್ಕೆ ಬಂದಿದೆ. ಆದರೆ ಸಚಿವ ನಾಗೇಂದ್ರ ಮಾತ್ರ ನೈತಿಕ ಹೊಣೆ ಮರೆತು ದೂರವಿದ್ದಾರೆ. ರಿಸೈನ್ ಮಾಡೋವರೆಗೂ ಅವಿಶ್ರಾಂತ ಹೋರಾಟ ಅಂತ ರಾಮುಲು ಘೋಷಿಸಿದ್ದು, ಗುರುವಾರದ ಡೆಡ್ ಲೈನ್ ನೀಡಲಾಗಿದೆ. ಇತ್ತ ಸಿಎಂ ಇನ್ವಾಲ್ವ್ಮೆಂಟ್ ಇದೆ ಅಂತ ಜೋಶಿ ನೇರ ಆರೋಪ ಮಾಡಿದ್ದಾರೆ. ಪಕ್ಷ ನಿಷ್ಠೆಗಾಗಿ ಸಿಟಿ ರವಿಗೆ ಮೇಲ್ಮನೆ ಬಹುಮಾನ ಸಿಕ್ಕಿದೆ. ರವಿಕುಮಾರ್ ಮತ್ತು ಮುಳೆಗೆ ಟಿಕೆಟ್ ದಕ್ಕಿದೆ. ಸುಮಲತಾ ಮಾಧುಸ್ವಾಮಿ ಆಸೆಗೆ ತಣ್ಣೀರು ಬಿದ್ದಿದೆ. ಇತ್ತ ಅಹಿಂದಕ್ಕೆ ಕಾಂಗ್ರೆಸ್ ಹೆಚ್ಚು ಮಣೆ ಹಾಕಿದೆ. ಕಲಬುರಗಿ ಚಿತ್ತಾಪುರಕ್ಕಾಗಿ ಜಗದೇವ್ ಗುತ್ತೇದಾರ್ಗೆ ಖರ್ಗೆ ಋಣ ಸಂದಾಯ ಆಗಿದೆ. ಅರುಣಾಚಲದಲ್ಲಿ ಕಮಲ ಅಚಲವಾಗಿ ಬೇರೂರಿದೆ. ಸಪ್ತ ಸುಂದರಿಯರ ನಾಡಿನಲ್ಲಿ ಹ್ಯಾಟ್ರಿಕ್ ಬಾರಿಸಿದ ಬಿಜೆಪಿ 3/2 ಬಹುಮತದ ಪರ್ವತಾರೋಹಣ ಮಾಡಿದೆ. ಇತ್ತ ಸಿಕ್ಕಿಂನಲ್ಲಿ 32ರಲ್ಲಿ 31 ಸ್ಥಾನ ಗೆದ್ದ ಸಿಕೆಎಂ ಪಾರ್ಟಿ ಕ್ರಾಂತಿಯನ್ನೇ ಮಾಡಿದ್ದು 2ನೇ ಅವಧಿಗೆ ಗದ್ದುಗೆ ಹಿಡಿದಿದೆ. ದೊಡ್ಡವರ ಆಟ, ಜನರಿಗೆ ಪ್ರಾಣ ಸಂಕಟ. ಸಾರ್ವಜನಿಕ ರಸ್ತೆಗಳು ಇವರ ಪಾಲಿಗೆ ರಾಜಮಾರ್ಗ. ಪುಣೆಯ ಪೋರ್ಷೆ ಘಟನೆ ಬೆನ್ನಲ್ಲೇ ಬಾಲಿವುಡ್ ಬೆಡಗಿಯ ಕಾರು 3 ಡಿಕ್ಕಿ ಹೊಡೆದಿದೆ ಅಂತ ಗಲಾಟೆ ಆಗಿದೆ. ಸದ್ಯ ನಟಿ ರವೀನಾ ಟಂಡನ್ ಅಂಗಲಾಚಿದ ದೃಶ್ಯಗಳು ಭಾರೀ ವೈರಲ್ ಆಗ್ತಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.